ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಅಂತೇಳಿ ಹೇಳಿದ್ರೆ, ಸಿಂಪಲ್ ಆಗಿ ಹೆಂಗೆ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೇನೆ. ಸೊ ಫಸ್ಟಿಗೆ ನಾವು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಸಣ್ಣ ಸಣ್ಣದು ಮಾಡಿ ಕಟ್ ಮಾಡಿ ಸೈಡಿಗೆ ಇಟ್ಕಮ್ಮ. ಚಿಕನನ್ನು ತೊಳೆದು ಅದನ್ನು ಸೈಡಲ್ಲಿ ಇಟ್ಕಮ್ಮ. ನೆಕ್ಸ್ಟ್ ಫಸ್ಟ್ ನಾವು ಮಾಡ್ಕೋದು ಕೆಲಸ ಅಂತಂದರೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಡುವ. ಆ ಪ್ಯಾನ್ ಇಟ್ಟು ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆನೂ ಹಾಕುವ. ಸೊ ಅದಿಷ್ಟು ಹಾಕಿ ಆದ್ಮೇಲೆ ಅದೊಂದು ಫ್ರೈ ಆದ್ರ ಮೇಲೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕುವ. ಸೊ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕಮ್ಮ. ಅದೊಂದು ಫ್ರೈ ಆಗಿ ಅದು ಬ್ರೌನಿಷ್ ಕಲರ್ ಬಪ್ಪುವರೆಗೂ ಫ್ರೈ ಮಾಡ್ಕೊ ನಾವು ಆ್ಯಕ್ಚುಲಿ. ಅದು ಫ್ರೈ ಆಗ್ತಿರಲಿ ಸೈಡೆಲ್ಲ. ಆ್ಯಕ್ಚುಲಿ ನಮ್ದು ಇವತ್ತು ಪ್ಲಾನಿಂಗ್ ಎಂತ ಅಂತೇಳಿ ಹೇಳಿದ್ರೆ ಚೈ ಬತ್ತೆ ಅಂತೇಳಿ ಹೇಳಿದಾಳೆ. ಈಗ ನಾನು ಅವಳನ್ನ ಬಿಟ್ಟಿಗೆ ಅವಳಿಗೆ ಕಾದು ಸಾಕಾಯಿ ಅವಳನ್ನ ಬಿಟ್ಟಿಗೆ ಈಗ ನಾನು ವೀಡಿಯೋ ಶುರು ಮಾಡಿದೆ. ಎಂತಕ್ಕಂತೇಳಿ ಹೇಳಿ ಅವಳು ಬಪ್ಪುದು ಲೇಟ್ ಆಯ್ತು ಅಂತೇಳಿ ಹೇಳಿದಾಳೆ. ನಂಗೆ ಕಾಯುವಷ್ಟು ಪೇಷನ್ಸ್ ಇಲ್ಲ. ಸೊ ಹಂಗಾಯ್ಕ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧಿಟ್ಟಿದೆ. ಸೊ ನಾನು ಅದನ್ನು ಯಾವಾಗಲೂ ನಾನೇ ಪ್ರಿಪೇರ್ ಮಾಡ್ತೇ ಬಿಟ್ಟರೆ ಹೊರಗಿನ ತಗೊಳ್ಳೋದಿಲ್ಲ, ಬಿಕಾಸ್ ಅದು ಹೈಜೀನ್ ವಿಷಯದಿಂದ. ಸೊ ಹೊರಗಿನ ತಗೊಳ್ಳೋದಿಲ್ಲ. ಸೊ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂಚೂರು ಫ್ರೈ ಮಾಡ್ಕೊಂಡೆ. ಸೊ ಅದು ಫ್ರೈ ಆಗಿ ಅದ್ರದ್ದು ಸ್ಮೆಲ್ ಬಿಟ್ರ ಮೇಲೆ ಈಚೆ ನಾವು ಕಟ್ ಮಾಡಿಟ್ಟಿರುವಂಥ ಟೊಮೆಟೊನ ಹಾಕಕ್ಕೆ. ಸೊ ಈಗ ಈರುಳ್ಳಿ ಆಲ್ರೆಡಿ ಬೆಂದಿತ್ತು. ಈಗ ಇನ್ನು ಟೊಮೆಟೊ ಒಂದು ಸ್ವಲ್ಪ ಬೇಕು. ಸೊ ಟೊಮೆಟೊನು ಆದ್ರ ಮೇಲೆ ಚಿಕನ್ ಹಾಕಕ್ಕೆ. ಯಾರೆಲ್ಲ ವಿಡಿಯೋ ಕಾಣ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಚಿಕನ್ ಸುಕ್ಕ ತಿಂಬಕ್ಕೆ ಕೊಡ್ತೆ. ಓಕೆ, ಈಗ ನಾವು ತೊಳೆದಿಟ್ಟಿರುವಂಥ ಚಿಕನನ್ನು ಹಾಕಕ್ಕೆ. ಸೊ ಚಿಕನ್ ಹಾಕಿ ಆದ್ರ ಮೇಲೆ ಅದು ನೀರು ಬಿಡತ್ತೆ. ಯೂಶ್ವಲಿ ನಾವು ಎಕ್ಸ್ಟ್ರಾ ನೀರು ಹಾಕಕ್ಕಂತೇಳಿ ಇಲ್ಲ, ಬಟ್ ನಾನಿಲ್ಲಿ ಹಾಕ್ತಿದ್ದೆ ಅಂತಕ್ಕಂತೇಳಿ ಹೇಳಿದ್ರೆ ಅದು ಇನ್ನೊಂಚು ಬೇಕಲ್ಲ. ಸೊ ಹಂಗಾಯ್ಕೊಂಡು ಫಸ್ಟಿಗೆ ನಾವು ಚಿಕನ್ ಹಾಕಿ ಅದರಲ್ಲೇ ನೀರು ಬಿಡತ್ತೆ. ಸೊ ಹಂಗಾಗಿ ಫ್ರೈ ಮಾಡ್ತಿರುವ. ಫ್ರೈ ಆದ್ರ ಮೇಲೆ ಉಪ್ಪು ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನು ಹಾಕೋ. ಫಸ್ಟಿಗೆ ಉಪ್ಪು ಹಾಕಿ ಆದಮೇಲೆ ನಾವು ಖಾರದ ಹುಡಿ ಹಾಕಕ್ಕೆ. ಮತ್ತು ಅಭಿರುಚಿ ಚಿಕನ್ ಸುಕ್ಕ ಪೌಡರ್ ಇರುತ್ತೆ ಗೊತ್ತಾ, ನಾನು ಚಿಕನ್ ಸುಕ್ಕ ಅದೇ ಪೌಡ್ರ್ ಯೂಸ್ ಮಾಡೋದು. ಸೊ ಅದು ಒಳ್ಳೆ ಇರುತ್ತೆ. ಹಂಗಾಯ್ಕೊಂಡು ಅದು ಹಾಕಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ 1 ಲೋಟ ನೀರು ಹಾಕಕ್ಕೆ. ಸೊ ಅದು ಕುದೀತಾ ಇರಲಿ. ಸೊ ಅದು ಕುದೋದ್ರೊಳಗೆ ಈಚೆ ಪ್ಯಾನಲ್ಲಿ ನಾವು ಸ್ವಲ್ಪ ಕಾಯಿನ ಫ್ರೈ ಮಾಡ್ಕೊಂಡು ಹಾಕುವ. ಯೂಶ್ವಲಿ ಚಿಕನ್ ಸುಕ್ಕಕ್ಕೆ ಕಾಯಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಕೆಲವ್ರು ಎಂತ ಮಾಡ್ತಾರೆ ಡೈರೆಕ್ಟ್ ಕಾಯಿ ಹಾಕ್ತಾರೆ, ಬಟ್ ಇಲ್ಲಿ ನಾನು ಎಂತ ಮಾಡ್ತಿದ್ದೆ ಕಾಯಿ ಫ್ರೈ ಮಾಡಿ ಹಾಕ್ತಿದ್ದೆ. ಸೊ ಅದನ್ನು ಚಂದ ಮಾಡಿ ಒಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಳಕ. ಸೊ ಫ್ರೈ ಮಾಡಿ ಆದ್ರ ಮೇಲೆ ಡೈರೆಕ್ಟ್ ನಾವು ಸುಕ್ಕ ಬೇಯ್ತಿರುವಂಥ ಸುಕ್ಕಕ್ಕೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಬ. ಸೊ ಫೈನಲಿ ಚಿಕನ್ ಸುಕ್ಕ ರೆಡಿ. ಈಗ ನಾನು ತಿನ್ಕೊಬತ್ತಿ, ನೀವು ಅಷ್ಟರೊಳಗೆ ಸಬ್ಸ್ಕ್ರೈಬ್ ಮಾಡಿ ಹಿಡಿಯ ಬತ್ತ್ಯಾಕ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್ ಬಾಯ್.